ಹಾಯ್, ನನ್ನ ಎಲ್ಲ ಸ್ನೇಹ ಜೀವಿಗಳಿಗೂ ನಮಸ್ತೆ. ಇವತ್ತು ಒಂದು ವಿಷಯ ಮಾತಾಡಬೇಕು. ಪ್ರತಿ ಸಮಯ ನಾನು ಹೇಳ್ತಾನೆ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ, ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ. ಇವತ್ತು ಇದೇ ಒಂದು ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ಮಾತಾಡಬೇಕು. ಅಂದರೆ ಈ ಸಮಾಜಕ್ಕೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಷ್ಟೇ ಹೇಳಿದ್ರು, ಎಷ್ಟೇ ಇದ್ರ ಬಗ್ಗೆ ಮಾತಾಡಿದ್ರು ವ್ಯರ್ಥ ಅಂತಲೇ ಹೇಳಬಹುದು. ಏಕೆಂದರೆ ಕಲಿಯೋದಿಲ್ಲ. ನಮ್ಮ ಸಮಾಜದಲ್ಲಿ ಬುದ್ಧಿ ಕಲಿಯೋದಿಲ್ಲ, ಒಳ್ಳೆ ಕಾನೂನು ಬರೋದಿಲ್ಲ. ಮೊನ್ನೆ ಅಷ್ಟೇ ಎಲ್ಲಿ ರಾಜಸ್ಥಾನ್ ಇದರಲ್ಲಿ ಒಂದು 13 ವರ್ಷದ ಮಗು ಮೇಲೆ 32 ಜನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು. ಅಂದರೆ ಆ ಮಗುನ ನಿರಂತರವಾಗಿ ಒಂದು ಕೆಟ್ಟ ಆಸ್ಪದಕ್ಕೆ ಯೂಸ್ ಮಾಡಿಕೊಂಡು ಆ ಮಗುನ ಸಾಯಿಸಿಬಿಟ್ರು. ಅವ್ರಿಗೆ ಏನೂ ಆಗಲಿಲ್ಲ. ಜಸ್ಟ್ ತೋರಿಸಿದ್ರು, ಏನು ಮಾಡಿದ್ರು ಏನಿಲ್ಲ ಅಂತಲೂ ಕಾನೂನು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಲ್ಲ. ಆ ಘಟನೆ ಮಾಸಿಲ್ಲ ಇನ್ನೂ. ಹಾಗೆ ಈಗೊಂದು ಉತ್ತರ ಪ್ರದೇಶದಲ್ಲಿ ಅತ್ಯಾಚಾರ ಆಗಿದೆ. ಒಂದು ಸಿಂಗಲ್ ಆಗಿ ಹೆಣ್ಮಗಳು ಒಂದು ತನ್ನ ಗೆಳೆಯನ ಜೊತೆ ಅಂದರೆ ನೀಟ್ ಪರೀಕ್ಷೆ ಬರೆದು ಎಲ್ಲೋ ಒಂದು ಘಾಟ್ ಸೆಕ್ಷನ್ ಅಂದರೆ ಒಂದು ಕಾಡು ಮತ್ತು ಆ ಪ್ರದೇಶಕ್ಕೆ ಹೋಗಿರ್ತಾಳೆ. ಅಲ್ಲಿ ಈ ಕಿರಾತಕರು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಸಿಕ್ಕಾಕ್ಕೊಂಡಿದ್ದಾರೆ. ಯಾಕೆ ಈ ಥರ ಆಗ್ತಿದ್ದಾರೆ, ಈ ಥರ ಜನ ಯಾಕೆ ಹಾಕ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಅದಕ್ಕೊಂದು ಒಳ್ಳೆ ಕಾನೂನು ಬರ್ತಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಸರಿ ಇದ್ದಿದ್ರೆ ಈ ಥರ ಒಂದು ಘಟನೆಗಳಾಗ್ತಾನೇ ಇರಲಿಲ್ಲ. ಖಂಡಿತವಾಗ್ಲೂ ಈ ಥರ ಯಾವುದೇ ಮಕ್ಕಳಿದ್ರು ಅವರ ತಂದೆ ತಾಯಿ, ಅವರ ಜೊತೆ ಇರೋರು ಅಥವಾ ಅವರ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅವ್ರ ಅಕ್ಕಪಕ್ಕ ಅವ್ರ ಸಂಬಂಧಿಕರು, ಇವ್ರಿಗೆಲ್ಲ ಏನು ಮರ್ಯಾದೆ ಇರುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡಿದರೆ ಹುಡುಗನೋ ಹುಡುಗಿನೋ ಅವರು ಹೇಳಲಿಲ್ಲ ಅಂದ್ರೂ, ಬೇರೆಯವ್ರು ಯಾರೋ ಕೇಳಲಿಲ್ಲ ಅಂದರು ಅಥವಾ ಕೇಳಿದ್ರು ಅವ್ರು ನಮ್ಮ ಹುಡುಗ ನಮ್ಮ ಹುಡುಗಿ ಅಂತ ಹೇಳ್ಕೊತಾರೆ ಒಳ್ಳೆ ಹೆಸರು ಮಾಡಿದ್ದಾಗ. ಇವ್ರನ್ನೆಲ್ಲ ಏನು ಹೇಳ್ಕೊಬೇಕೋ ಏನು ಹೇಳ್ಕೊತಾರೆ ಅಂತಲೇ ಗೊತ್ತಿಲ್ಲ. ಹೇಳ್ಕೊಡೋದು ಇಲ್ಲ. ಅಲ್ಲಿ ಹೋದರೆ ನಮ್ಮವರು ನಮ್ಮ ಹುಡುಗ ಹುಡುಗಿ ಅಂತಲೇ ಹೇಳ್ಕೊಡಲ್ಲ. ಯಾಕೆಂದ್ರೆ ಆ ರೀತಿ ಒಂದು ಕಚಡ ಕೆಲಸ ಮಾಡಿರ್ತಾರಲ್ವ. ನಾನು ಆ ರೇಪಿಸ್ಟ್ಗಳಿಗೆ ಹೇಳೋದೇನೆಂದರೆ, ನಿಮಗೇನು ರೇಪ್ ಮಾಡಿದ ತಕ್ಷಣ ಒಳ್ಳೆ ಹೆಸರೇನು ಬರೋದಿಲ್ಲ. ಬೀದಿಲಿ ನಾಯಿ ಹೊಡ್ದಂಗೆ ಹೊಡಿತಾರಲ್ಲ, ಅವಾಗ ಅಯ್ಯೋ ಅಮ್ಮ ಅಪ್ಪ ಅಂತಿರಲ್ಲ, ಅದು ಆ ಮಗು ಅಷ್ಟು ಕಿರ್ಚಿ ಅಷ್ಟು ಇದು ಮಾಡಿದಾಗ, ಅಷ್ಟು ನೋವು ಪಟ್ಟಾಗ, ಬೇಡ ಅಂತ ಕೇಳ್ಕೊಂಡಾಗ ನಿಮಗೆಲ್ಲ ಗೊತ್ತು ಅವಾಗ ಜ್ಞಾನ. ಅವಾಗ ಆ ಮಗುನ ಅಣ್ಣ ಅಮ್ಮ ಅಪ್ಪ ಅಂತಾನೆ ತಾನೇ ಅಂತಾಳೆ. ಆ ನೋವು ನಿಮ್ಗೆ ಇಲ್ಲಿ ಗೊತ್ತಾಗುತ್ತಾ? ನೀವು ಇಲ್ಲಿ ಪೊಲೀಸ್ ಹೊಡಿತಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆ ಹುಡುಗಿ ಇದ್ದಾಳಲ್ಲ, ಅವ್ರು ನೋವು ಅನ್ಭವಿಸ್ತಾರೆ. ಕೊಲೆ ಮಾಡೋದು ಬೇರೆ, ರೇಪ್ ಮಾಡಿ ಕೊಲೆ ಮಾಡೋದು. ಮುಖ ಬೇರೆ ಮುಚ್ತಾರೆ. ಮಾಡೋ ಕೆಲಸ ಏನು ಭಾರಿ ಒಳ್ಳೆ ಕೆಲಸ ಮಾಡಿದಿರಂತ ಮೀಡಿಯಾಗಳು ಬಂದರೆ, ಯಾರಾದ್ರು ಜನ ಬಂದರೆ ಮುಖ ಮುಚ್ಕೊಳ್ಳೋದು. ಏನು ಮುಚ್ಕೊತೀರಾ? ಆಲ್ರೆಡಿ ನಿಮಗೆ ಅಲ್ಲಿ ಆ ಒಂದು ಎಂಟ್ರಿ ಹೋಗ್ತೀರಾ ಅಂದರೆ ನಿಮ್ಗೆ ಅಲ್ಲೇ ಮರ್ಯಾದೆ ಹೋಯಿತು ಅಂತ ಆಯಿತಾ. ಮುಖ ಏನು ಮುಚ್ಕೊಳ್ಳೋಕೆ ಹೋಗ್ಬೇಡಿ ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ. ಯಾರೇ ಆಗಲಿ, ರೇಪಿಸ್ಟ್ಗಳಿಗೆ ಹೇಳ್ತಿರೋದು, ಅದು ಯಾರೇ ಆಗಿರಬಹುದು. ಏನಕ್ಕೆ ಮುಖ ಮುಚ್ಕೊತೀರಾ? ನಿಮ್ಮಿಂದ ನಿಮ್ಮನ್ನು ಹೆತ್ತೋರು, ನಿಮ್ಮ ಜೊತೆಯಲ್ಲಿರೋರು ಮಾನ ಮರ್ಯಾದೆ ಕಳ್ಕೊಬೇಕು. 3 ಕಾಸು ಉಳಿಯಲ್ಲ ಅವರಿಗೆ. ನೀವೇನೋ ಮಾಡಿಬಿಟ್ಟು ಹೊರಟೋಗ್ತೀರಾ. ಅನುಭವಿಸೋರಿದ್ದಾರಲ್ಲ ಅವರು ಫಸ್ಟ್ ನಿಮಗೆ ಹೇಳಬೇಕು. ಹೆತ್ತವ್ರಿಗಾಗಲಿ ಅಥವಾ ಜೊತೆಯಲ್ಲಿರೋ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಆಗಿರಬಹುದು, ನಿಮ್ಗೆ ಹೇಳಬೇಕು. ಫಸ್ಟು ಸರಿಯಾದ ರೀತಿಲಿ ಮಕ್ಕಳನ್ನ ಬೆಳೆಸಿ, ಬೇರೆಯವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು, ನಡಿಬೇಕು ನೋಡಿ ಅನ್ನೋದನ್ನು. ಈ ರೀತಿ ಇಲ್ಲಾಂದರೆ ನೀವು ಈ ರೀತಿ ಬಿಟ್ಟು ಹೆಣ್ಮಕ್ಳ ಬಗ್ಗೆ ಒಂದು ಪರಿಜ್ಞಾನ ಮೂಡಿಸಿಲ್ಲ ಅಂದರೆ ಮುಂದೆ ಈ ರೀತಿ ಪರಿಸ್ಥಿತಿ ನಿಮ್ಮ ಮಕ್ಕಳಲ್ಲೂ ಬರಬಹುದು. ಒಳ್ಳೆ ನಡೆ ಸಂಸ್ಕಾರ ಇಲ್ಲ ಅಂದರೆ, ವಿದ್ಯೆ ಇದ್ದರೆ ಸಾಲದು. ವಿದ್ಯೆಯಿಂದ ಯಾವುದು ಬರೋದಿಲ್ಲ. ವಿದ್ಯೆಯಿಂದ ಸಂಸ್ಕಾರ ಬರಲ್ಲ. ಸಂಸ್ಕಾರದಿಂದ ನಡೆ ನುಡಿ ಎಲ್ಲ ಬರುತ್ತೆ. ಅದನ್ನೇ ಸಂಸ್ಕಾರ ಅಂತ ಹೇಳ್ತೀವಿ. ವಿದ್ಯೆ, ವಿವೇಕ, ಸಂಸ್ಕಾರ, ಈ 3ಕ್ಕೂ ವ್ಯತ್ಯಾಸ ಇದೆ. ಬರೀ ಬುದ್ಧಿ ಇದ್ದರೆ ಸಾಲದು. ಬುದ್ಧಿ ಜೊತೆ ವಿದ್ಯೆ ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಸಂಸ್ಕಾರ ಅನ್ನೋದಿರಬೇಕು. ಫಸ್ಟು ನಿಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡಿ.
ಎಷ್ಟು ಬೈದರೆ ಏನೋ, ಒಳ್ಳೆ ಕಾನೂನು ಇದ್ದಿದ್ದರೆ ಇವರು ಈ ಥರ ಮಾಡೋದಕ್ಕೆ ಮುಂದೆ ಹೋಗ್ತಾ ಇರಲಿಲ್ಲ. ಕಾನೂನು ವ್ಯವಸ್ಥೆಯಲ್ಲಿ ಶೂಟೌಟ್ ಮಾಡಬೇಕು, ಎನ್ಕೌಂಟರ್ ಮಾಡಬೇಕು ಅನ್ನೋದು ಇದ್ದಿದ್ದರೆ ಈ ರೀತಿ ಎಲ್ಲ ಸಾಧ್ಯನೇ ಇರಲಿಲ್ಲ. ಇವತ್ತು ಭಯ ಪಡ್ತಿದ್ರು. ಅದಿನ್ನೂ ಬಂದಿಲ್ಲ. ಅದು ಯಾವಾಗ ಮಾಡ್ತಾರೋ ಅಲ್ಲಿ ತನಕ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಇಂಥ ರೇಪಿಸ್ಟ್ಗಳ ಕೈಗೆ ಸಿಕ್ಕಿ ನಲ್ಗೋಗ್ತಾರೋ ಗೊತ್ತಿಲ್ಲ. ಮುಖ ಏನಕ್ಕೆ ಮುಚ್ಕೊತೀರಾ? ಮಾಡಿರೋ ಘನಂದಾರಿ ಕೆಲಸಕ್ಕೆ ಮುಖ ಮುಚ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಅಲ್ಲೇ ಹೋಯಿತು. ಯಾವಾಗ ಕೆಟ್ಟ ಕೆಲಸಕ್ಕೆ ಎಂಟ್ರಿ ಆದರೂ ಆಗಲೇ ಮಾನ ಮರ್ಯಾದೆ ಹೋಯಿತು ಅಂತ. ಏನೂ ಉಳಿದಿರಲ್ಲ. ನಿಮಗೇನು ಸನ್ಮಾನ ಮಾಡಲ್ಲ, ಹಾರ ಹಾಕಿ ಸನ್ಮಾನ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿದರೆ ಅಟ್ಲೀಸ್ಟ್ ಗೌರವಿಸ್ತಾರೆ. ನೀವು ಮಾಡಿರೋ ಘನಂದಾರಿ ಕೆಲಸಕ್ಕೆ ಹಾರ ಹಾಕಿ ಸನ್ಮಾನ ಮಾಡಲ್ಲ. ಮುಖ ಏನು ಮುಚ್ಕೊಳ್ಬೇಡಿ. ಆಲ್ರೆಡಿ ನಿಮ್ಮಿಂದ ನಿಮ್ಮ ಹೆತ್ತವ್ರಿಗೂ ಪಾಪ ಕೆಟ್ಟ ಹೆಸರು. ಅವ್ರಿಗೂ ಮಾನ ಮರ್ಯಾದೆ ಇರಲ್ಲ. ಓಡಾಡಬೇಕು, ಸುತ್ತಮುತ್ತ ಹೋಗಬೇಕು, ಗೊತ್ತಿರೋರ ಹತ್ರ ಹೋಗಬೇಕು, ಊರಲ್ಲೆಲ್ಲ ಇರಬೇಕು. ಹೇಗಿರ್ತಾರೆ ಅವರು? ನಿಮ್ಮ ಬಗ್ಗೆ ಅಲ್ಲ, ಫಸ್ಟ್ ನಿಮ್ಮ ಸುತ್ತಮುತ್ತ ಇರೋರ ಬಗ್ಗೆ ಯೋಚಿಸಿ. ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಅಂದರೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಅಕ್ಕ ಯಾರೇ ಇದ್ರೂ ಅವರೆಷ್ಟು ಕೀಳಾಗ್ತಾರೆ ನಿಮ್ಮಿಂದ. ನೀವು ಅಷ್ಟೇ ಹೆತ್ತೋರು. ನಿಮ್ಮಲ್ಲೂ ಹೇಳ್ತೀನಿ. ಸೊ ಖಂಡಿತ ಒಂದು ಒಳ್ಳೆ ರೀತಿ ಬೆಳೆಸಿ ನಿಮ್ಮ ಮಕ್ಕಳನ್ನು. ಒಂದು ಹೆಣ್ಮಗು ಬಗ್ಗೆ ಒಂದು ಒಳ್ಳೆ ವ್ಯಾಲ್ಯೂ ಮೂಡಿಸಿ, ಒಳ್ಳೆ ಹಾದಿಲಿ ನಡೆಯೋ ಥರ ಕಲಿಸಿ, ಸಂಸ್ಕಾರ ಕೊಡಿ. ಮಕ್ಕಳು ಆಗ ಒಂದು ಸರಿ ಹೆಜ್ಜೆ ಇಟ್ಟು ನಡೀತವೆ. ಅದಕ್ಕೂ ಮುನ್ನ ನೀವು ತಂದೆ ತಾಯಿಯಾಗಿ ನೀವು ಒಳ್ಳೆಯವರಾಗಿರಿ, ನೀವು ಒಳ್ಳೆ ಸಂಸ್ಕಾರ ಕಲ್ತೀರಿ. ನಾವು ಒಳ್ಳೆ ಪೊಸಿಷನಲ್ಲೇ ಇರಬಹುದು. ಸೊ ಏನು, ತುಂಬ ದೊಡ್ಡವರು ಇರಬಹುದು, ಹಣ ಇರಬಹುದು, ಆಸ್ತಿ ಇರಬಹುದು, ಎಲ್ಲ ಇರಬಹುದು. ಆದರೆ ವಿಧಿ ಅನ್ನೋದೊಂದಿದೆ. ಆ ವಿಧಿ ಮುಂದೆ ನಾವು ಎಷ್ಟೇ ದೊಡ್ಡವರಾಗಿದ್ರೂ, ಒಳ್ಳೆ ಪೊಸಿಷನ್ ಇದ್ರೂ ಅದ್ರ ಮುಂದೆ ನಾವು ಚಿಕ್ಕವರೇ. ವಿಧಿ ಮುಂದೆ ನಾವು ಚಿಕ್ಕವರೇ. ನಾಚಿಕೆ ಆಗಬೇಕು. ಸಮಾಜದಲ್ಲಿ ಎಷ್ಟು ಬೈದ್ರೂ ಈ ಥರದ ಪ್ರಕರಣಗಳು ಜಾಸ್ತಿನೇ ಆಗ್ತಿದೆ, ಘಟನೆಗಳು ಜಾಸ್ತಿನೇ ಆಗ್ತಿದೆ. ಒಳ್ಳೆ ಕಾನೂನು ಬರಬೇಕು. ಎಷ್ಟು ಅಂತ ಇದ್ರ ಬಗ್ಗೆ ಹೇಳಬೇಕು. ಹೆಣ್ಮಕ್ಳು ಅಷ್ಟೇ ಹುಷಾರಾಗಿರಿ. ಆ ರೀತಿ ಎಲ್ಲ ಹೋಗಬೇಡಿ. ಈ ಥರ ಬೇಜಾರು ನೋಡಿದ್ದೀವಿ ಇನ್ನು ಹಿಂದೆ ಎಲ್ಲ. ಒಂದು ಎಲ್ಲೋ ಕಾಡು ರೀತಿ ಇರುತ್ತೆ, ಅಲ್ಲೆಲ್ಲ ಹೋಗಿ ಈ ಥರ ಕಟುಕರು ಇರ್ತಾರೆ, ಸಿಕ್ಕಾಕ್ಕೋಬೇಡಿ. ಜನ ಇರೋ ಕಡೆ ಓಡಾಡಿ. ಮಾನ ಉಳಿಯುತ್ತೆ, ಮಾನ ಹೆಚ್ಚುತ್ತೆ ಅನ್ಕೋಬೇಡಿ. ರೇಪಿಸ್ಟ್ಗಳ ಒಂದು ಹೆಣ್ಮಗು ಮೇಲೆ ಖುಷಿಯಾಗಿ ರೇಪ್ ಮಾಡಿಬಿಡ್ತೀರಾ. ಆ ಖುಷಿ ಪೊಲೀಸ್ ತದ್ಕೋವಾಗ, ಹೊಡೆಯೋವಾಗ ಎಲ್ಲಿರುತ್ತೆ ನಿಮಗೆ? ಖುಷಿ ಇರುತ್ತಾ? ಮುಖ ಬೇರೆ ಮುಚ್ಕೊತಾರೆ. ಮುಖ ಮಾಡಿರೋ ಘನಂದಾರಿ ಕೆಲಸಕ್ಕೆ. ನಿಮ್ಮನ್ನು ಹೆತ್ತವರು ದೇವ್ರೇ ಅದೃಷ್ಟ ಮಾಡಿರ್ತಾರೆ ಬಿಡಿ. ಯಾವಾಗ ಬುದ್ಧಿ ಬರುತ್ತೋ. ದಯವಿಟ್ಟು ಕೇಳ್ಕೊಳ್ಳೋದು ಒಂದೇ, ಯಾರಲ್ಲೇ ಆಗಲಿ ಹೆಣ್ಮಕ್ಳಿಗೆ ಗೌರವ ಕೊಡಿ. ಹೆಣ್ಮಕ್ಳು ಅಷ್ಟೇ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೋಡಿ ಹೆಜ್ಜೆ ಇಡಿ. ದುಡುಕಬೇಡಿ. ನೀವು ಅಷ್ಟೇ ಗಂಡು ಮಕ್ಕಳಿಗೆ ಮೋಸ ಮಾಡಬೇಡಿ. ದುಡ್ಡಿಗೋಸ್ಕರ ಸುತ್ತಾಡಬೇಡಿ. ದುಡ್ಡು ಇವತ್ತಲ್ಲ ನಾಳೆ ಬರುತ್ತೆ, ಬಟ್ ಮಾನ ಮರ್ಯಾದೆ ಅನ್ನೋದು ಒಂದು ಸತಿ ಹೋದರೆ ಬರಲ್ಲ. ಕಳ್ಕೋಬೇಡಿ. ಒಳ್ಳೆ ಹೆಜ್ಜೆ ಇಡಿ, ಒಳ್ಳೆ ದಾರಿಯಲ್ಲಿ ನಡೀರಿ. ಸೊ ಮಕ್ಕಳನ್ನೂ ಅಷ್ಟೇ ಒಳ್ಳೆ ಹಾದಿಯಲ್ಲಿ ಬೆಳೆಸಿ. ಮಕ್ಕಳಿಗೂ ಅಷ್ಟೇ ಹೇಳ್ತಿರೋದು, ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ತೊಗೊಂಬನ್ನಿ. ನೀವೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಕೆಟ್ಟ ಹೆಸರು ಮಾತ್ರ ತರಬೇಡಿ. ನೀವು ಒಳ್ಳೆ ಹೆಸರು ತೊಗೊಂಬಂದಿಲ್ಲ ಅಂದರೂ ಕೆಟ್ಟ ಹೆಸರು ಮಾತ್ರ ತರಬೇಡಿ ಅಷ್ಟೆ. ಇಷ್ಟು ಹೇಳಿ ನನ್ನ ಮಾತನ್ನು ಇವತ್ತು ಮುಗಿಸ್ತಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲೇ ಸಿಗ್ತೇನೆ. ಅಲ್ಲಿ ತನಕ ಈ ರೀತಿ ಒಂದು ಘಟನೆಗಳಿಂದ ದೂರ ಇರಿ ಅಂತ ಹೇಳ್ತಾ ನಮಸ್ತೆ.